ಮಾಲೀಕ ಅರವಿಂದ್ ರೆಡ್ಡಿ ಹಾಗೆ ಸ್ಯಾಂಡಲ್ವುಡ್ ನಟಿ ನಡುವೆ ಗಲಾಟೆ ಪ್ರಕರಣದ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ವೈರಲ್ ಆಗ್ತಿದೆ. ಎವಿಆರ್ ಗ್ರೂಪ್ ಮಾಲೀಕ ರೆಡ್ಡಿ ಹಾಗೆ ಸ್ಯಾಂಡಲ್ವುಡ್ ನಟಿ ನಡುವೆ ಗಲಾಟೆ ಪ್ರಕರಣದ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಫೋಟೋ ವೈರಲ್ ಆಗ್ತಿದೆ. ನಟಿ ಮತ್ತು ಎವಿಆರ್ ರೆಡ್ಡಿ ಜೊತೆಗಿರುವ ಫೋಟೋ ಇದು. ಇಬ್ರು ಬಹಳಷ್ಟು ಆತ್ಮೀಯವಾಗಿರುವ ಫೋಟೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಟಿಗೆ ಎವಿಆರ್ ರೆಡ್ಡಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ನಾನು ಕೊಟ್ಟಿದ್ದೀನಿ ಅಂತ ಆರೋಪಿಸಿದ್ರು. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಸ್ಟ್ಲಿ ವಸ್ತುಗಳನ್ನ ನಾನು ಗಿಫ್ಟ್ ಕೊಟ್ಟಿದ್ದೆ ಅಂತ. ಗಿಫ್ಟ್ ಕೊಟ್ಟಿರೋ ಸ್ಕ್ರೀನ್ ಶಾಟ್ಗಳೇನಿದೆ ಇದು ವೈರಲ್ ಆಗ್ತಾ ಇರೋದು. ಇಬ್ಬರ ಮಧ್ಯೆ ಏನೂ ಇಲ್ಲ, ಏನು ನಡೆದಿಲ್ಲ ಅನ್ನೋದಾಗಿ ಕೂಡ ನಟಿ ಹೇಳ್ಕೊಂಡಿದ್ರು. ಅದಾದ ನಂತರದಲ್ಲಿ ಏನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನ ಜೊತೆಗಿರುವಂತಹ ನಟಿಯ ಕೆಲವೊಂದಷ್ಟು ಫೋಟೋಸ್ ಜೊತೆಗೆ ಹಣವನ್ನ ಶೇರ್ ಮಾಡ್ಕೊಂಡಿರೋದು, ಕಾಸ್ಟ್ಲಿ ಗಿಫ್ಟ್ಗಳನ್ನ ಕೊಟ್ಟಂತ ಬಿಲ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. 2021ರಲ್ಲಿ ಪರಿಚಯವಾಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಸಂಬಂಧ ಈಗಾಗಲೇ RR ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿತ್ತು. ಅದಾದ ನಂತರದಲ್ಲಿ ಕೇಸ್ ಆದ 5 ದಿನಕ್ಕೆ ಗೋವಿಂದರಾಜನಗರ ಠಾಣೆಗೂ ಕೂಡ ವರ್ಗಾವಣೆಯಾಗಿತ್ತು. ಈಗ ಮತ್ತೊಂದು ಸೆನ್ಸೇಷನಲ್ ಸುದ್ದಿ ಹರಿದಾಡ್ತಾ ಇದೆ. ಎವಿಆರ್ ರೆಡ್ಡಿ 1 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದೆ ಅಂತ ಈ ಹಿಂದೆ ಹೇಳ್ಕೊಂಡಿದ್ರು. ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು. ಅದಾದ ಮೇಲೆ ಡೀಟೇಲ್ ಆಗಿ ನಾನು ಏನೇನು ಕೊಡಿಸಿದ್ದೆ, ಹೇಗೆ ಪರಿಚಯ ಎಲ್ಲವನ್ನ ಹೇಳ್ಕೊಂಡಿದ್ರು. ನಟಿ ಮಾಡಿದ್ದ ಆರೋಪಗಳನ್ನ ರೆಡ್ಡಿ ತಳ್ಳಿ ಹಾಕಿದ್ರು. ಈಗ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. 7 ಲಕ್ಷ ಬೆಲೆ ಬಾಳುವ ಲೈಟ್ಸ್ ಹಾಗೆ ಟಿವಿಯನ್ನ ಗಿಫ್ಟ್ ಮಾಡಿರುವ ಬಿಲ್ಸ್ಗಳು ವೈರಲ್ ಆಗ್ತಿರೋದು. 33,000 ಬೆಲೆ ಬಾಳುವ ಡೈನಿಂಗ್ ಸೆಟ್, 1.30 ಲಕ್ಷ ಬೆಲೆ ಬಾಳುವ ಹಾಸಿಗೆಯನ್ನ ನಟಿಗೆ ಗಿಫ್ಟ್ ಮಾಡಿದ್ದಾರೆ. 10 ಲಕ್ಷ ಬೆಲೆ ಬಾಳುವ ಫರ್ನಿಚರ್ಸ್ ಕೂಡ ಗಿಫ್ಟ್ ಆಗಿ ಬಂದಿದೆ. 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣ ಹಾಗೆ 1 ಲಕ್ಷದವರೆಗೂ ಕೂಡ ಓಡಾಡಿರುವ ಫ್ಲೈಟ್ ಟಿಕೆಟ್ಸ್ ಇದೆಲ್ಲವೂ ಕೂಡ ಅರವಿಂದ್ ವೆಂಕಟ ರೆಡ್ಡಿ ಅವರಿಂದ ನಟಿಗೆ ಗಿಫ್ಟ್ ಬಂದಿರೋದಾಗಿ ಗೊತ್ತಾಗಿದೆ. ಮೊದಲು ಆರೋಪಿಯನ್ನ ಲುಕ್ಔಟ್ ನೋಟಿಸ್ ಜಾರಿ ಮಾಡಿ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಅರವಿಂದ್ ರೆಡ್ಡಿ ಏನು ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕರಾಗ್ತಾರೆ. ಜೊತೆಗೆ ಚಲನಚಿತ್ರ ನಿರ್ಮಾಪಕರು ಕೂಡ ಹೌದು. ಹಾಗಾಗಿ ಸಿನಿಮಾ ಇಂಡಸ್ಟ್ರಿ ಆಗಾಗ ಗುರುತಿಸ್ಕೊಳ್ತಾ ಇರ್ತಾರೆ. ಜೊತೆಗೆ ಚಲನಚಿತ್ರ ನಟ ನಟಿಯರಿಗೆ ಅಂತ ಹಲವು ಕ್ರಿಕೆಟ್ ಪಂದ್ಯಾವಳಿಯನ್ನು ಕೂಡ ಆಯೋಜಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ನಟಿಯ ಪರಿಚಯ ಆಗಿತ್ತು. ಬಹಳಷ್ಟು ನನ್ನ ಹತ್ರ ಹಣಕಾಸನ್ನ ಕೇಳ್ಕೊಂಡಿದ್ದಾರೆ. ನಾವಿಬ್ರು ಕೂಡ ಒಂದು ರೀತಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ. ಅದಾದ ನಂತರದಲ್ಲಿ ಬೇರೆ ಸಂಬಂಧದ ಕಾರಣಕ್ಕಾಗಿ ನನ್ನ ಜೊತೆ ಬೇಡ ಅನ್ನೋದಾಗಿ ಕೂಡ ನಟಿ ಹೇಳಿದ್ರು ಅನ್ನೋದಾಗೆಲ್ಲ ಸುದ್ದಿಗೋಷ್ಠಿ ನಡೆಸಿದ್ರು. ಈಗ ಸದ್ಯದ ಮಟ್ಟಿಗೆ ಏನೇನು ಕೊಡಿಸಿದ್ರು ಅಂದ್ರೆ 7 ಲಕ್ಷ ಬೆಲೆ ಬಾಳುವ ಲೈಟ್ಸು, ಟಿವಿ, 33,000 ಬೆಲೆ ಬಾಳುವ ಡೈನಿಂಗ್ ಸೆಟ್ಟು, 1.5 ಹತ್ರ ಹಾಸಿಗೆ, 10 ಲಕ್ಷ ಬೆಲೆ ಬಾಳುವ ಫರ್ನಿಚರ್ಸು, 15 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಚಿನ್ನಾಭರಣ, 1 ಲಕ್ಷದವರೆಗೂ ಓಡಾಡಿರುವ ಫ್ಲೈಟ್ ಟಿಕೆಟ್ಸ್ ಇದೆಲ್ಲವೂ ಕೂಡ ನಾವು ಹೇಳ್ತಾ ಇರೋದಲ್ಲ. ಈ ಬಿಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಎಲ್ಲ ಒಂದು ಕಡೆ ಈ ಸುದ್ದಿ ತಣ್ಣಗಾಗ್ತಾ ಇತ್ತು ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಭುಗಿಲೇಳ್ತಾ ಇದೆ.